ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡೇ 2 ನಮ್ಮ ಟ್ರಿಪ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಈ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಡೇ 2 ಸ್ಟಾರ್ಟ್ ಆಗಿದ್ದು ಶಿವಮೊಗ್ಗದಿಂದ. ಸೊ ಬ್ರೇಕ್ಫಾಸ್ಟ್ ಎಲ್ಲ ನಮ್ದು ಶಿವಮೊಗ್ಗದಲ್ಲೇ ಆಗಿತ್ತು. ಸೊ ಎಲ್ಲ ಮಾಡ್ಕೊಂಡ್ಬಿಟ್ಟೆ ಹೊರಟ್ವಿ. ಶಿವಮೊಗ್ಗ ಟು ಜೋಗ್ ಫಾಲ್ಸ್ ರೋಡ್ ಅಂತೂ ಸಖತ್ ಗ್ರೀನರಿ ಆಗಿ ಆ ವೆದರಿಗೆ ಆ ಮಳೆ ಎಲ್ಲ ಬೀಳ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ನಾವು ಬರೋ ಟೈಮಲ್ಲಿ ಒಂದು 10 ಮಿನಿಟ್ಸ್ ಬಿಸಿಲು ಬಂದ್ರೆ ಇನ್ನ 10 ಮಿನಿಟ್ಸ್ ಮಳೆ ಬರೋದು. ಈ ತರ ಆಗ್ತಾ ಆಗ್ತಾ ಎಷ್ಟು ಚೆನ್ನಾಗಿತ್ತು ವೆದರ್ ಅಂದ್ರೆ ಸಖತ್ ಎಂಜಾಯ್ ಮಾಡ್ಕೊಂಡು ಟ್ರಿಪ್ನ ಜೋಗ್ ಫಾಲ್ಸಿಗೆ ಬಂದ್ವಿ. ಇವತ್ತು ಆಕ್ಚುಲಿ ಪ್ಲಾನ್ ಇರೋದು ಮುರುಡೇಶ್ವರದಲ್ಲಿ ಸ್ಟೇ ಆಗ್ಬೇಕು ಅಂತ. ಸೊ ಜೋಗ್ ಫಾಲ್ಸ್ ಮುರುಡೇಶ್ವರ ಇವತ್ತು 2 ಕವರ್ ಮಾಡ್ಬೇಕಿತ್ತು. ಸೊ ಫಸ್ಟ್ ಒನ್ ನಾವು ಜೋಗ್ ಫಾಲ್ಸ್ಗೆ ಹೋಗಿ ಅಲ್ಲಿ ಲಂಚ್ ಎಲ್ಲ ಮುಗಿಸ್ಕೊಂಡು ಎಲ್ಲ ನೋಡ್ಕೊಳ್ಳೋ ಅಷ್ಟರಲ್ಲಿ ಒಂದು 3 ಅವರ್ಸ್ ಆಗೋಯ್ತು. ಸೊ ಇನ್ ಬಿಟ್ವೀನ್ ಸಾಗರದಲ್ಲಿ ಕೂಡ ಎಮಿಷನ್ ಟೆಸ್ಟ್ ಕೂಡ ಇತ್ತು. ಸೊ ಅದು ಮಾಡಿಸಿರ್ಲಿಲ್ಲ. ಅದು ಕೂಡ ಒಂದು ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಗೋವಾದಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ಬಿಡತ್ತೆ ಮತ್ತೆ ಅಂತ. ಸೊ ಆ ಟೆಸ್ಟ್ ಕೂಡ ಒಂದು 10 ಮಿನಿಟ್ಸ್ ಆಗೋಯ್ತು. ಎಷ್ಟು ವರ್ಷ ಆದ್ಮೇಲೆ ಮಾಡಿಸ್ಬೇಕು ಕಂಪಲ್ಸರಿ ಮಾಡಿಸ್ಲೇಬೇಕಾ? ಓಕೆ ಓಕೆ. ಇದು ಒಂದ್ಸತಿ ಮಾಡಿದ್ರೆ ಎಷ್ಟು ಎಷ್ಟು ವರ್ಷ ಇರುತ್ತೆ? 23. ಸೊ ಸಾಗರದಲ್ಲಿ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಎಮಿಷನ್ ಟೆಸ್ಟು ಅದು ಆ, ಎಲ್ಲ ಆಯ್ತು. ಮಳೆ ಕೂಡ ಸ್ಟಾರ್ಟ್ ಆಗ್ಬಿಡ್ತು. ಸೊ ಆಮೇಲೆ ಸಖತ್ ಕೂಲ್ ಆಗಿತ್ತು ರೋಡ್ ಮಾತ್ರ. ಈ ನೇಚರಲ್ಲಿ ಜರ್ನಿ ಆವಾಗವಾಗ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಆ ಬೆಂಗಳೂರಲ್ಲೆಲ್ಲ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಆ ರೋಡು ಅದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿತ್ತು ನನ್ಗಂತೂ. ಸೊ ಈ ತರ ಒಂದು ಬಿಗ್ ರಿಲೀಫ್ ಬೇಕಿತ್ತು. ಸೊ ಮತ್ತೆ ಮಗು ಆದ್ಮೇಲೆ ಇನ್ನ 2 ಇಯರ್ಸ್ ವರ್ಗ ಏನೂ ಆಗಲ್ಲ. ಸಿಯಾನಷ್ಟಂತೂ ಆಗ್ಬೇಕು ಬೇಬಿ. ಸೊ ಅದಕ್ಕೆ ಇವಾಗ ಪ್ಲಾನ್ ಮಾಡ್ಕೊಂಡ್ಬಿಟ್ವಿ. ಆಮೇಲೆ ಡಾಕ್ಟರ್ ಸಜೆಸ್ಟ್ ಕೂಡ ತಗೊಂಡ್ವಿ. ಓಕೆ ಹುಷಾರಾಗಿ ಹೋಗ್ಬನ್ನಿ ಅಂತ ಹೇಳಿದ್ರು. ಸೊ ನಮ್ ಜರ್ನಿ ಅದಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಆಮೇಲೆ ತುಂಬಾನೇ ಬೇಜಾರ್ ಅನ್ಸ್ಬಿಡುತ್ತೆ. ಎಲ್ಲೂ ಹೋಗಕ್ಕಾಗಲ್ಲ. ಇಬ್ರಾಗ್ಬಿಟ್ರು ಮಕ್ಳು ಅಂತ. ಅದಕ್ಕೆ ಅಟ್ಲೀಸ್ಟ್ ಒಬ್ಳನ್ನ ಕರ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ ಬರೋಣ. ಮತ್ತೆ ಇಬ್ರಾದ್ಮೇಲೆ ಇನ್ನ ಬೇರೆ ಬಿಗ್ ಬಿಗ್ ಟ್ರಿಪ್‌ಗೆ ಹೋಗೋಣ ಅಂತ ಪ್ಲಾನ್ ಇದೆ. ಸೊ ಮೇಡಮ್ ಅವ್ರು ನೋಡಿ ನಮ್ ತರ ಟ್ವಿನ್ನಿಂಗ್ ಆಗ್ಬಿಟ್ಟಿದ್ದಾರೆ. ಜೋಗ್ ಫಾಲ್ಸ್ ಕೂಡ ರೀಚ್ ಆದ್ವಿ. ಸೊ ಎಂಟರ್ ಆಗ್ತಾ ಇದೀವಿ ಜೋಗ್ ಫಾಲ್ಸ್‌ಗೆ ನೋಡ್ಬೋದು. In the morning, I wake up feeling no pain. Long stretches. ಈ ಟೈಮಲ್ಲೂ ತುಂಬಾನೇ ಜನ ಇದ್ರು. ನಾವು ಹೋದಾಗ ಸಖತ್ ಮಳೆ ಬಂದ್ಬಿಡ್ತು. ಒಂದೇ ಸಲಿಗೆ ಸ್ಟಾಪ್ ಆಗಿ ಆಮೇಲೆ ಬಿಸಿಲು ಬಂತು. ತುಂಬಾ ಫಾಗ್ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ಕ್ಲಿಯರ್ ಆಗಷ್ಟರಲ್ಲಿ ಸ್ವಲ್ಪ ಟೈಮ್ ತಗೊಳ್ತು. ಸೊ ಅದೆಲ್ಲ ಕ್ಲಿಯರ್ ನಾವು ಹೋದ ತಕ್ಷಣನೇ ಆಗ್ಬಿಡ್ತು ಅಲ್ಲಿ. ಆವಾಗ ಫೋಟೋಸ್ ಕೂಡ ಚೆನ್ನಾಗ್ ಬಂತು. ನೀವು ನೋಡ್ಬೋದು ಮುಂದೆ. ನೋಡಿ ಎಷ್ಟೊಂದು ಗಾಡಿ ಇಲ್ಲಿಂದಾನೇ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಜನ ಇದ್ರು ಜೋಗ್ ಫಾಲ್ಸ್ ಅಲ್ಲಿ. ಸೊ ಈ ಟೈಮಲ್ಲಿ ನೋಡಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಮಳೆಯಲ್ಲಿ ನೋಡಕ್ಕೆ. ನೀರ್ ಕೂಡ ಸ್ವಲ್ಪ ಇತ್ತು. ತುಂಬಾ ಇರ್ಲಿಲ್ಲ ಆದ್ರೆ. ಬಟ್ ಫಾಗ್ ಎಲ್ಲ ಬಿದ್ಬಿಟ್ಟು ಅದು ಕಾಣಿಸೋ ಅಷ್ಟ್ರಲ್ಲಿ ಸ್ವರ್ಗನೇ ಅನ್ಸ್ತಾ ಇತ್ತು. ಅದೇನೋ ರಾಜ್‌ಕುಮಾರ್ ಸಾಂಗ್ ಇದೆ ಅಲ್ಲ, ಮಾನವನಾಗಿ ಹುಟ್ಟಿದ್ಮೇಲೆ ಏನೇನ್ ಕಂಡೆ, ಸಾಯೋದ್ರೊಳಗೆ ಒಮ್ಮೆ ಆದ್ರೂ ನೋಡು ಜೋಗಾದ್ಗುಂಡಿ ಅಂತ ಏನೋ ಇದೆ ಅಲ್ಲ. ಸೊ ಅದು ತುಂಬಾ ಲೈನ್ ಅರ್ಥಪೂರ್ಣ ಅಂತ ಅನ್ಸುತ್ತೆ ಇದು ಪ್ಲೇಸ್ ನೋಡ್ದಾಗ. ಮಂಕಿ ಬೇಬಿಗೆ ಪಾಪ ಹಿಡ್ಕೊಂಡಿರೋದ್ ನೋಡಿ ನಮ್ ಸಿಯಾ ನಗಾಡ್ತಾ ಇದ್ಲು. ನಾನು ಅವಳಿಗೆ ತೋರಿಸ್ತಾ ಇದ್ದೆ ನಾನು ನೀನು ಅಂತ. ಬಟ್ ತುಂಬಾನೇ ಶೆಕೆ ಇತ್ತು ಗೊತ್ತಾ? ನನಗಂತೂ ಜೀನ್ಸ್ ಕೋಟ್ ಹಾಕೋಕೆ ಆಗ್ತಾ ಇರ್ಲಿಲ್ಲ. ಅಷ್ಟೊಂದು ಶೆಕೆ ಇತ್ತು. ಸೊ ಈ ತರ ಎಲ್ಲ ಅನುಭವಿಸ್ತಾ ಇದ್ದೆ ನಾನು. ಸಖತ್ ಸುಸ್ತು ಕೂಡ ಆಗ್ತಾ ಇತ್ತು ಈ ಟೈಮಲ್ಲಿ. ಬಟ್ ಹಾಗೆ ಹಾಗೆ ಸ್ವಲ್ಪ ಸ್ವಲ್ಪ ನಡೆಯೋದು, ಸ್ಟಾಪ್ ಮಾಡೋದು, ಅದು ಇದು ತಿನ್ನೋದು ಹಿಂಗೆ ಮಾಡ್ತಾ ಮಾಡ್ತಾ ಎಂಜಾಯ್ ಮಾಡಿದೆ. ಅಷ್ಟರಲ್ಲಿ ಪ್ರವಿ ಕೂಡ ಹೋಗ್ಬಿಟ್ಟು ಟಿಕೆಟ್ ಕೌಂಟರ್‌ಗೆ ಟಿಕೆಟ್ ತಗೊಳಕ್ ಹೋದ್ರು. ನಾನು, ಅತ್ತೆ ಮತ್ತೆ ಸಿಯಾ ಜೋಳ ಎಲ್ಲ ತಿಂತಾ ಇದ್ವಿ. ಮಳೆ ಬರ್ತಾನೇ ಇತ್ತು.
ಎಷ್ಟು ಜನ ಮಕ್ಳು ಕರ್ಕೊಂಡ್ ಬಂದಿದ್ರು ಅಂದ್ರೆ ಪಾಪ ಎಲ್ರು ಕೈಯಲ್ಲೂ ಛತ್ರಿ. ಸೊ ಟಿಕೆಟ್ ಎಲ್ಲ ಸಿಕ್ತು, ಒಳಗಡೆ ಎಂಟರ್ ಕೂಡ ಆದ್ವಿ. ನಾನ್ ಮಾತ್ರ ಸ್ಲೋ ಆಗಿ ಹೋಗ್ತಾ ಇದ್ದೆ, ಜಾರ್ ಬಿಡುತ್ತೆ ಅಂತ. ಏನ್ ಫಾಗ್ ತುಂಬಿಕೊಂಡಿದೆ ನೋಡಿ, ನೋಡಕ್ 2 ಕಣ್ಣ್ ಸಾಲ್ದು ಆ ನೇಚರ್ ಅಲ್ಲಿ. ಅಮ್ಮ ಸ್ವಲ್ಪ ಹಂಗೆ ಕ್ಲಿಯರ್ ಆಗ್ತಾ ಇತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆಮೇಲೆ ಲಾಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಲಿಯರ್ ಆಯ್ತು. ಸಿಯಾ ಹೇಳ್ತಾ ಇದ್ದಾಳೆ ವಾವ್ ಸೂಪರು ಅಂತ. ಅವಳಂತೂ ನೋಡ್ಬಿಟ್ಟು ಸ್ವರ್ಗಾನೇ ಅನ್ಕೊಂಡ್ಲು. ಅವಳು ಫಸ್ಟ್ ಟೈಮ್ ಇದೆಲ್ಲ ಎಂಜಾಯ್ ಮಾಡ್ತಾ ಇರೋದು. ಇನ್ನು ಬೀಚ್ ಕೂಡ ಅವಳಿಗೆ ಕರ್ಕೊಂಡು ಹೋಗ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್. ಓ ನಿಮ್ಗೆ ಗೊತ್ತಾಯ್ತಾ ಯಾವ ಪ್ಲೇಸ್ ಅಂತ? ಮುಂದೆ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾನೆ ಇರಿ, ಅದು ಮಾತ್ರ ಮಿಸ್ ಮಾಡಬೇಡಿ. Do you hear that? My sanity about to break while everyone I know's out. ಸೊ ಇದೇ ತರ ಜೋಗ್ ಫಾಲ್ಸ್ ನ ಸಖತ್ ಅಂದ್ರೆ ಸಖತ್ ಎಂಜಾಯ್ ಮಾಡಿದ್ವಿ. 2-3 hours ನಾವು ಅಲ್ಲೇ ಜೋಗ್ ಫಾಲ್ಸ್ ಅಲ್ಲೇ ಇದ್ದಿದ್ವಿ. ಸೊ ಅದಕ್ಕೆ ಮುರುಡೇಶ್ವರ ಸ್ವಲ್ಪ ಲೇಟ್ ಆಯ್ತು. ಇನ್ನು ಅಲ್ಲೇ ಸ್ಟೇಯಿಂಗ್ಗೆ ಪ್ಲಾನ್ ಇತ್ತಲ್ವಾ, ಸೊ ಅದಕ್ಕೆ ಲಾಸ್ಟ್ ಅಲ್ಲಿ ಅಲ್ಲಿಗೆ ಹೋಗೋಣ ಅಂತ ಇಲ್ಲಿ ಸ್ವಲ್ಪ ಹೊತ್ತು ತುಂಬಾ ಹೊತ್ತಿದ್ವಿ. ಸಿಯಾ ಮಾತ್ರ ಅಲ್ಲಿ ಹೋಗೋಣ ಅಂತ, ಅಲ್ಲಿ ನೀರ್ ಬಿಡೋ ಹತ್ರ ಹೋಗೋಣ ಅಂತ ಅಲ್ಲೇ ತೋರಿಸ್ತಾ ಇದ್ಲು. ಅಲ್ಲಿ ಹೋಗಕ್ ಆಗಲ್ಲ ಪಪ್ಪು ಅಂತ ನಾನು ಹೇಳ್ತಾ ಇದ್ದೆ. ನೋಡಿ 2 ಕಣ್ಣು ಸಾಲದಲ್ವಾ, ಅಷ್ಟು ಚೆನ್ನಾಗಿದೆ. ನನ್ಗೆ ಲೈಟ್ ಆಗಿ ಬೇರೆ ಕೋಲ್ಡ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ್ಲೇನೆ. ಸೊ ತುಂಬಾ ಕೇರ್ ಮಾಡ್ತಾ ಟ್ರಿಪ್ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ವಾಯ್ಸ್ ಅಲ್ಲಿ ನಿಮಗೆ ಗೊತ್ತಾಗಿರ್ಬೋದು ವೇರಿಯೇಷನ್ ಎಲ್ಲ. ಸೊ ನೀವು ಏನಾದರೂ ಒಂದು ಬಿಡುವು ಮಾಡಿಕೊಂಡು ಫ್ಯಾಮಿಲಿ ಜೊತೆ ಈ ಥರ ಟ್ರಿಪ್ನ ಎಂಜಾಯ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ. ನಾವು ಇರೋಷ್ಟರಲ್ಲಿ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇತ್ತು ಅಲ್ಲಿ. ಸೊ ಸ್ವಲ್ಪ ಹೊತ್ತು ಬಿಸಿಲು, ಸ್ವಲ್ಪ ಹೊತ್ತು ಮಳೆ, ಆ ಫಾಗು ಅದು ಕ್ಲಿಯರ್ ಆಗೋದು ನೋಡ್ತಾ ಇದ್ದಾರೆ. ಅಲ್ಲೇ ಕುತ್ಕೋಬೇಕಂತ ಅನಿಸ್ತಾ ಇತ್ತು. ಹಾಗೆ ಹೀಗೆ ಟೈಮ್ ಆಗೇ ಬಿಡ್ತು. ಸೊ ಲಂಚ್ ಹೊಟ್ಟೆ ಹಸಿತಾ ಇತ್ತು ಅಂತ ಲಂಚ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಜೋಗ್ ಫಾಲ್ಸಲ್ಲಿನೇ. ಮೇಡಮ್ ಅವರು 1 ಕ್ಲಿಕ್ ಕೂಡ ತೆಕ್ಕೊಂಡಿಲ್ಲ ಸ್ಪೆಕ್ಟ್ ಹಾಕೊಂಡು. ಸೊ ಲಂಚ್ಗೆ ಹೊರಟ್ವಿ. ಲಂಚಲ್ಲಿ ಏನೇನು ಆರ್ಡರ್ ಮಾಡಿದ್ವಿ ಅಂದರೆ 2 ಚಿಕನ್ ಫ್ರೈಡ್ ರೈಸ್, ಹಾಗೆ ಎಗ್ ಗ್ರೇವಿ ಮಾಡಿದ್ವಿ, ಹಾಗೆ ಪರೋಟ ಚಪಾತಿ ಮಾಡ್ಕೊಂಡಿದ್ವಿ. ಲಂಚ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು ಮುರುಡೇಶ್ವರ ಕಡೆಗೆ. ರೋಡ್ ಮಾತ್ರ ಸಖತ್ತಾಗಿದೆ. ಆ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಸಿಯಾ ನಿದ್ದೆಗೆ ಹೋಗ್ಬಿಟ್ಲು. ಅವ್ರ ಪಪ್ಪಂಗ ಆಗಲ್ಲ ಆಕ್ಚುಲಿ, ಡ್ರೈವರ್ ಸೀಟ್ ಬಿಟ್ಟು ಇಲ್ಲ ಪಕ್ಕದಲ್ಲಿ ಕುತ್ಕೋಬೇಕು, ಇಲ್ಲ ಬ್ಯಾಕ್ ಸೈಡ್ ಕುತ್ಕೋಬಿಟ್ರೆ ಅಂತೆ ಆಗೋದೇ ಇಲ್ಲ. ಸೊ ಅವ್ರ ಪಕ್ಕದಲ್ಲಿದ್ರು, ಹೆಂಗೋ ಅವ್ರಿಗೂ ಸ್ವಲ್ಪ ತಲೆ ತಿರುಗ್ತಾ ಇತ್ತು. ಇನ್ನು ಸಿಯಾ ಮಾತ್ರ ತಾಚಿ ಮಾಡ್ಬಿಟ್ಲು, ನಾನು ಹಂಗೆ ತಾಚಿ ಮಾಡಿಬಿಟ್ಟೆ. ಅಷ್ಟರಲ್ಲಿ ಇನ್ನೊಂದು ಪ್ಲೇಸ್ ಬಂತು. ಸೊ ಅಷ್ಟರಲ್ಲಿ ಜಾಸ್ತಿ ಕೂರಬಾರ್ದು ಅಂತ ಪ್ರವೀಣನ ಎದ್ದು ಕರ್ಕೊಂಡು ಹೋಗೇ ಬಿಟ್ರು ಈ ಪ್ಲೇಸ್ಗೂ ಕೂಡ. ಸೊ ಜೋಗ್ ಫಾಲ್ಸಿಂದ ನಾವು ಮುರುಡೇಶ್ವರ ಕಡೆ ಹೋಗುವಾಗ ಈ ಪ್ಲೇಸ್ ನಮಗೆ ಸಿಗೋದು. ಘಾಟ್ ಸೆಕ್ಷನ್ ಎಲ್ಲ ಆದ ತಕ್ಷಣನೇ ಸಿಕ್ಬಿಡುತ್ತೆ. ಸೊ ಅಲ್ಲಿ ಶೇಕ್ ಕೂಡ ನಾನು ಟ್ರೈ ಮಾಡಿದೆ, ಒಂದು ಸಖತ್ತಾಗಿತ್ತು. ಬಿಗ್ ರಿಲೀಫ್ ಅನ್ಸ್ಬಿಡ್ತು ನನಗಂತೂ. ತಲೆ ಎಲ್ಲ ಒಂಥರ ಆಗ್ತಾ ಇತ್ತಲ್ವಾ, ಸೊ ಅದೆಲ್ಲ ಹೋಗ್ಬಿಡ್ತು ಆ ಶೇಕ್ ಕುಡಿದಾಗ. ತುಂಬಾ ಅಲ್ಗಾಡ್ತಿತ್ತು, ಭಯ ಭಯ ಆಗ್ತಾ ಇತ್ತು ಅಂತ ನಾನು ಸ್ವಲ್ಪನೇ ಬಂದ್ಬಿಟ್ಟು ಆಚೆ ಹೋಗ್ಬಿಟ್ಟೆ. ಇವಾಗ ನೋಡಿ ನನ್ನ ಫೇಸ್ನ ಎಷ್ಟು ಡಲ್ ಆಗ್ಬಿಟ್ಟಿದೆ ಅಂದರೆ, ಈ ಟೈಮಲ್ಲಿ ನಂಗೆ ಸಕ್ಕ ಸುಸ್ತಾಗ್ಬಿಟ್ಟಿತ್ತು, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಪ್ರವೀಣ್ ನನಗೋಸ್ಕರ ಬರುವಾಗ ಮಾವಿನಕಾಯಿ ಎಲ್ಲ ಕೊಡಿಸಿದ್ರು, ಒಂದು ಶೇಕ್ ಎಲ್ಲ ಕುಡಿದೆ, ಚೆನ್ನಾಗಿ ಅನ್ನಿಸ್ತು. ಆವಾಗ ಸ್ವಲ್ಪ ಓಕೆ ಆಗಿಬಿಟ್ಟೆ. ಅಷ್ಟರಲ್ಲಿ ಮುರುಡೇಶ್ವರ ಕೂಡ ಎಂಜಾಯ್ ಮಾಡ್ತಾ ತಲುಪೇ ಬಿಟ್ವಿ. ಆ್ಯಕ್ಚುಲಿ ಸ್ಟೇಗೆ ಆನ್ಲೈನಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ವಿ ರೂಮ್ ಬುಕ್ಕಿಂಗಿಗೆ. ಸೊ ಬೇಡ ಅಂತ ಅಲ್ಲೇ ಹೋಗಿ ಮೂವ್ ಮಾಡೋಣ ಅಂತ ಪ್ರವಿ ಅಂದರು. ಹೋಗಿ ಅಲ್ಲಿ ನೋಡಿದ್ವಿ, ಒಂದು 2 hours ಆಗೋಯ್ತು ರೂಮ್ ಸಿಗೋಷ್ಟರಲ್ಲಿ. ಬಟ್ ಓಕೆ ಇರೋ ರೂಮ್ ಸಿಕ್ತು. ಬೆಳಕಿರೋದ್ರಲ್ಲಿ ಹೋಗಿದ್ದೀವಿ, ಕತ್ಲಾದ್ಮೇಲೆ ನಮಗೆ ರೂಮ್ ಸಿಕ್ಕಿದ್ದು.
ಆಕ್ಚುಲಿ ಸ್ವಲ್ಪ ಅಲ್ಲೆಲ್ಲ ಸುತ್ತಾಡಿದ್ವಿ, ಆಮೇಲೆ ಹೋಗಿ ಟ್ರೈ ಮಾಡಿದ್ವಿ ರೂಮ್ ಹುಡ್ಕಕ್ಕೆ. ತುಂಬಾನೇ ರೋಡ್ ಸೈಡ್ ಅಲ್ಲೆಲ್ಲ ರೂಮ್ ಬೇಕಾ ಅಂತ ಕೇಳ್ತಾನೆ ಇದ್ರು. ಸೊ ಯಾವ್ದೋ ಒಂದ್ ಸಿಗುತ್ತೆ, ಒಂದ್ ನೈಟ್ ಅಲ್ವಾ ಅಂತ ಸ್ವಲ್ಪ ನಿಧಾನವಾಗಿ ಹಂಗೆ ಹುಡ್ಕುದ್ವಿ. ಬಟ್ ಈ ಟೈಮಲ್ಲೆಲ್ಲ ಯಾಕೋ ಬೀಚ್ ಸೈಡ್ ಅಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ. ತುಂಬಾ ಜನ ಎಲ್ಲ ಪೊಲೀಸ್ಗೆ ಕದು ಮುಚ್ಚಿ ಎಲ್ಲ ಹೋಗ್ಬಿಟ್ಟಿದ್ರು. ಸೊ ನಾವು ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಇವತ್ತು ಬೇಡ, ನಾಳೆ ಹೋಗೋಣ ಅಂತ. ನಾಳೆ ಲಾಗಲ್ಲಿ ನೀವು ಕಂಟಿನ್ಯೂ ಆಗಿ ನೋಡ್ಬೋದು ಮುರುಡೇಶ್ವರದ್ದು. ಬಟ್ ಇವತ್ತು ಸ್ಟೇಯಿಂಗ್ ಮಾಡೋದು ನೈಟ್ ಅಷ್ಟೇನೆ ನಿಮ್ಗೆ ಈ ಲಾಗಲ್ಲಿ ಇರುತ್ತೆ. ದೇವಸ್ಥಾನ ಆಯ್ತು. ಸೊ ಅಲ್ಲೆಲ್ಲ ನಾಳೆ ನಿಮ್ಗೆ ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಬನ್ನಿ, ನಿಮ್ಗೂ ಶಿವಪ್ಪನ ದರ್ಶನ ಮಾಡಿಸ್ತೀನಿ. ಆಕ್ಚುಲಿ ನಾನ್ ನೋಡ್ಬಿಟ್ಟು ಒಂದು 5-6 ಇಯರ್ಸೇ ಆಗೋಗಿದೆ. ಸಿಯಾ ಫಸ್ಟ್ ಟೈಮ್ ಬೀಚ್ ನೋಡ್ತಾ ಇದ್ದಾಳೆ. ಮೇಡಮ್ ಅವ್ರು ಕೂರಕ್ಕೆ ರೆಡಿ ಇಲ್ಲ, ಅಲ್ಲಿ ಭಯ ಭಯ ಆಗ್ತಾ ಇತ್ತು ಅವಳಿಗೆ. ಸೊ ನಾಳೆ ಲಾಗಲ್ಲಿ ನಿಮಗೆ ಮುರುಡೇಶ್ವರ ಕಂಟಿನ್ಯೂ, ಹಾಗೆ ಮುಂದಿನ ನಮ್ಮ ಜರ್ನಿ ಎಲ್ಲಿಗೆ ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತಾ ಇರಿ, ಮಿಸ್ ಮಾಡಿದೆ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ಬೇಕೇ ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನೋಡಿದ್ರಲ್ಲ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡ್ವಿ, ಅಷ್ಟರಲ್ಲಿ ಕತ್ಲೆಲ್ಲ ಆಗೋಯ್ತು. ಇನ್ನು ಡಿನ್ನರ್ ಮುಗಿಸಿ ಬೇಗ ಮಲ್ಕೊಂಡ್ಬಿಟ್ಟು ನಾಳೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಬೇಗ ಬೇಗ ಎಲ್ಲ ಡಿನ್ನರ್ ಆಯಿತು. ನಮಗೆ ನೈಟ್ ವ್ಯೂ ಕೂಡ ಸಿಕ್ತು ಈ ಸಲ. ಸೊ ಗೋಪುರ ವ್ಯೂ ಎಲ್ಲ ತಗೊಳಕ್ಕೆ ಮತ್ತೆ ದೇವಸ್ಥಾನದ ಕಡೆ ಹೋಗಿ ಲಂಚ್ ಆಮೇಲೆ ಮುಗಿಸ್ಕೊಂಡು ರೂಮ್ ಕಡೆ ಬಂದ್ವಿ. ಲಂಚ್ಗೆ ಪರೋಟ, ಹಾಗೆ ಚಿಕನ್ ಮಸಾಲ, ಫಿಶ್ ಮತ್ತೆ ಎಗ್ ರೈಸ್ ಎಲ್ಲ ತಗೊಂಡು ಲಂಚ್ ಕೂಡ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಸೊ ನೋಡಿದ್ರಲ್ಲ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ಸಿಗ್ತೀನಿ ಅಂತ ಹೇಳ್ತಾ, ಟಿಲ್ ದೆನ್ ಟೇಕ್ ಕೇರ್, ಬೈ.